ಹಾಯ್, ನಾನು ಹರೀಶ್. ಈ ವಿಡಿಯೋದಲ್ಲಿ ಮನಿನೆಸ್ ಆಫ್ ಆಪ್ಷನ್ ಅನ್ನೋ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋಣ. ನಾವು ಹಿಂದಿನ ವಿಡಿಯೋನ ಕೆಲವೊಂದಿಷ್ಟು ಕ್ವೆಶನ್ಸ್ ಗಳ ಜೊತೆ ಎಂಡ್ ಮಾಡಿದ್ವಿ. ಮೇನ್ಲಿ ಆಪ್ಷನ್ ಪ್ರೀಮಿಯಂಗೆ ಇನ್ಫ್ಲೂಯೆನ್ಸ್ ಮಾಡೋ ಫ್ಯಾಕ್ಟರ್ಸ್ ಯಾವುದು ಅನ್ನೋ ಕ್ವೆಶನ್ ಬಗ್ಗೆ. ನಾವು ಪ್ರೀಮಿಯಂ ಜಾಸ್ತಿ ಅಥವಾ ಕಡಿಮೆ ಆಗೋ ಹಾಗೆ ಮಾಡೋ ಫ್ಯಾಕ್ಟರ್ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಕೆ ತುಂಬಾನೇ ಕ್ಯೂರಿಯಸ್ ಆಗಿದ್ವಿ. ನಾವು ಆ ಡೈಮೆನ್ಷನ್ ಅಲ್ಲಿ ಡೀಪ್ ಆಗಿ ಹೋಗೋಕ್ಕಿಂತ ಮೊದಲು ನಾವು ಇನ್ನೊಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಅದ್ಯಾವುದು ಅಂದ್ರೆ ಮನಿನೆಸ್ ಆಫ್ ದ ಆಪ್ಷನ್, ಹಾಗೆ ಇದು ಆಪ್ಷನ್ ಪ್ರೀಮಿಯಂಗೆ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ. ಮನಿನೆಸ್ ಆಫ್ ಆಪ್ಷನ್ ಅನ್ನೋದು ಎಕ್ಸ್ಪೈರಿಯಲ್ಲಿ ಈ ಆಪ್ಷನ್ ಹೇಗೆ ಬೈಯರ್ಗೆ ಫೇವರಬಲ್ ಔಟ್ಕಮ್ ಆಗುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ನಾವಿವಾಗ ಕಾಲ್ ಆಪ್ಷನ್ ಬೈಯರ್ ನ ಪರ್ಸ್ಪೆಕ್ಟಿವ್ ಅಲ್ಲಿ ಇಟ್ಕೊಳ್ಳೋಣ. ನಿಮ್ಗೆ ಏನ್ ಅನ್ಸುತ್ತೆ, ಯಾವುದು ಕಾಲ್ ಆಪ್ಷನ್ ಬೈಯರ್ಗೆ ಫೇವರೇಬಲ್ ಆಗ್ಬೋದು? ನೀವು ರೀಕಲೆಕ್ಟ್ ಮಾಡ್ಕೊಳ್ಳೋದಾದ್ರೆ ಆಪ್ಷನ್ ಬೈ ಮಾಡಿದ್ಮೇಲೆ ಕೇವಲ 3 ಪಾಸಿಬಲ್ ಔಟ್ಕಮ್ ಇರುತ್ತೆ. ಒಂದು, ಸ್ಟಾಕ್ ಪ್ರೈಸ್ ಜಾಸ್ತಿ ಆಗುತ್ತೆ, ಇಲ್ಲ ಅಷ್ಟೇ ಇರುತ್ತೆ, ಅಥವಾ ಕಡಿಮೆ ಆಗುತ್ತೆ. ಹಾಗೆ ಕಾಲ್ ಆಪ್ಷನ್ ಬೈಯರ್ಗೆ ಓನ್ಲಿ ಫೇವರೇಬಲ್ ಔಟ್ಕಮ್ ಅಂದ್ರೆ ಎಕ್ಸ್ಪೈರಿಗೆ ಅಂಡರ್ಲೈಯಿಂಗ್ ಪ್ರೈಸ್ ಜಾಸ್ತಿ ಆಗೋದು. ಇದೇ ತರ ಪುಟ್ ಆಪ್ಷನ್ ಬೈಯರ್ಗೆ ಓನ್ಲಿ ಫೇವರೇಬಲ್ ಔಟ್ಕಮ್ ಅಂದ್ರೆ ಟ್ರೇಡರ್ ಆಪ್ಷನ್ ತಗೊಂಡಾದ್ಮೇಲೆ ಅಂಡರ್ಲೈನ್ ಪ್ರೈಸ್ ಕಡಿಮೆ ಆಗೋದು. ಇದನ್ನ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಾನು ರಿಲಯನ್ಸ್ ಎಕ್ಸಾಂಪಲ್ ತಗೋತೀನಿ. ಹಾಗೆ ಅದರಲ್ಲಿ ನನಗೆ ಟ್ರೇಡ್ಗೆ ಅವೈಲೇಬಲ್ ಇರುವಂತ ಎಲ್ಲಾ ಸ್ಟ್ರೈಕ್ ಪ್ರೈಸ್ ನ ನೋಡ್ತೀನಿ. ನೀವು ಈ ಸ್ಕ್ರೀನ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ನಿಮ್ಗೆ ಇದು ಸ್ವಲ್ಪ ಓವರ್ವೆಲ್ಮಿಂಗ್ ಅನ್ಸ್ಬೋದು. ನೀವು ಎಂಟೈರ್ ಸ್ಕ್ರೀನ್ಗೆ ಅಟೆನ್ಷನ್ ಕೊಡೋದ್ಕಿಂತ ಸೆಂಟರ್ ಮೋಸ್ಟ್ ಕಾಲಮ್ ನ ನೋಡಿ. ಇದು ಟ್ರೇಡ್ ತಗೊಳಕ್ಕೆ ಅವೈಲೇಬಲ್ ಇರೋ ಎಲ್ಲಾ ಸ್ಟ್ರೈಕ್ ಪ್ರೈಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಇದ್ರ ಜೊತೆಗೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ನ ಕೂಡ ನೋಡಿ. ಇದು ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸ್ ಪ್ರೀಮಿಯಂ ನ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ತೋರಿಸುತ್ತೆ. ಈಗ ರಿಲಯನ್ಸ್ 1424ರಲ್ಲಿ ಟ್ರೇಡ್ ಆಗ್ತಿದೆ. ಇದಕ್ಕೆ ಕ್ಲೋಸ್ ಇರೋ ಸ್ಟ್ರೈಕ್ ಪ್ರೈಸ್ ನ ಪಿಕ್ ಮಾಡೋಣ. ಸೊ 1420ನ ಪಿಕ್ ಮಾಡೋಣ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ. ಈ ಆಪ್ಷನ್ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಪ್ರಕಾರ ಮೇ ನ ಕೊನೆಯ ಗುರುವಾರ ಇದೆ. ಅದನ್ನ ಸದ್ಯಕ್ಕೆ ಮರ್ತ್ಬಿಟ್ಟು ಹಾಗೆ ಅಸ್ಯೂಮ್ ಮಾಡಿ ಎಕ್ಸ್ಪೈರಿ ಈಗ್ಲೇ ಇದೆ ಅಂತ. ಎಕ್ಸ್ಪೈರಿ ಈಗ್ಲೇ ಆಗ್ತಾ ಇದೆ ಅನ್ನೋ ಫ್ಯಾಕ್ಟರ್ ನ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಈ ಪರ್ಟಿಕ್ಯುಲರ್ ಆಪ್ಷನ್ ಕಾಲ್ ಆಪ್ಷನ್ ಬೈಯರ್ಗೆ ಇದು ಎಷ್ಟು ಫೇವರೇಬಲ್ ಆಗ್ಬೋದು. ಕ್ಲಿಯರ್ಲಿ ಸ್ಟ್ರೈಕ್ ಪ್ರೈಸ್ ಮತ್ತೆ ಅಂಡರ್ಲೈನ್ ಪ್ರೈಸ್ ರಫ್ಲಿ ಸೇಮ್ ಇರೋದ್ರಿಂದ ಕಾಲ್ ಆಪ್ಷನ್ ಬೈಯರ್ಗೆ ಈ ಸ್ಟ್ರೈಕ್ ಫೇವರೇಬಲ್ ಆಗೋ ಚಾನ್ಸ್ 50% ಇದೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಆಪ್ಷನ್ ನ ಅಟ್ ದ ಮನಿ ಆಪ್ಷನ್ ಅಂತ ಕರೀತಾರೆ, ಅಥವಾ ಸಿಂಪಲ್ ಆಗಿ ಹೇಳೋದಾದ್ರೆ ATM ಆಪ್ಷನ್. ಈಗ ಇನ್ನೊಂದು ಆಪ್ಷನ್ ನ ನೋಡೋಣ. ಉದಾಹರಣೆಗೆ 1320ನ ತಗೊಳ್ಳೋಣ. ಆದ್ರೆ ಕ್ವೆಶನ್ ಮಾತ್ರ ಸೇಮ್. ಏನಾದ್ರೂ ಎಕ್ಸ್ಪೈರಿ ಇವಾಗೆ ಆಗೋದಾದ್ರೆ ಈ ಆಪ್ಷನ್ ಬೈಯರ್ಗೆ ಫೇವರೇಬಲ್ ಆಗ್ಬೋದಾ? ಅಫ್ಕೋರ್ಸ್ ಹಾಗೆ ಆಗುತ್ತೆ, ಯಾಕಂದ್ರೆ ಸ್ಟ್ರೈಕ್ 1320, ಆದ್ರೆ ಅಂಡರ್ಲೈಯಿಂಗ್ 100 ಪಾಯಿಂಟ್ಸ್ ಮೇಲೆ ಅಂದ್ರೆ 1420ಕ್ಕೆ ಟ್ರೇಡ್ ಆಗ್ತಾ ಇದೆ. ಹಾಗಾಗಿ ಕಾಲ್ ಆಪ್ಷನ್ ಬೈಯರ್ ಡೆಫಿನೆಟ್ ಆಗಿ ಅವನ ರೈಟ್ ಆಗಿರೋ ಸ್ಟಾಕ್ ಬೈ ಮಾಡೋದನ್ನ ಎಕ್ಸರ್ಸೈಸ್ ಮಾಡೋಕೆ ಇಷ್ಟಪಡ್ತಾನೆ. ಈ ತರದ ಆಪ್ಷನ್ ಅಲ್ಲಿ ಅಂದ್ರೆ ಕಾಲ್ ಆಪ್ಷನ್ ಬೈಯರ್ಗೆ ಅವರ ರೈಟ್ ಎಕ್ಸಿಕ್ಯೂಟ್ ಮಾಡೋಕೆ ಎಲ್ಲಿ ಇನ್ಸೆಂಟಿವ್ ಇರುತ್ತೋ ಅಂತದನ್ನ ಇನ್ ದ ಮನಿ ಆಪ್ಷನ್ ಅಂತ ಕರೀತಾರೆ, ಅಥವಾ ಸಿಂಪಲ್ ಆಗಿ ITM ಆಪ್ಷನ್. ಕೊನೆಯದಾಗಿ ಈಗ ರಿಲಯನ್ಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಗಿಂತ ಜಾಸ್ತಿ ಇರೋ ಸ್ಟ್ರೈಕ್ ಪ್ರೈಸ್ ನ ನೋಡೋಣ. ಈ ಇನ್ಸ್ಟೆನ್ಸ್ಗೆ 1470 ಸ್ಟ್ರೈಕ್ ಪ್ರೈಸ್ ನ ಪಿಕ್ ಮಾಡೋಣ. ಈಗಲೂ ಕೂಡ ಅದೇ ಸೇಮ್ ಕ್ವೆಶನ್. ಏನಾದ್ರೂ ಎಕ್ಸ್ಪೈರಿ ಇವಾಗೆ ಆಗೋದಾದ್ರೆ ನೀವು ಕಾಲ್ ಆಪ್ಷನ್ ಬೈಯರ್ ಆಗಿ ನಿಮ್ಮ ರೈಟ್ ನ 1470 ಕಾಲ್ ಆಪ್ಷನ್ ಮೇಲೆ ಎಕ್ಸರ್ಸೈಸ್ ಮಾಡ್ತೀರಾ? ಅಫ್ಕೋರ್ಸ್ ನೀವು ಮಾಡೋದಿಲ್ಲ. ನಿಮ್ಮ ರೈಟ್ ಆಗಿರೋ 1470ಕ್ಕೆ ರಿಲಯನ್ಸ್ ನ ಬೈ ಮಾಡೋ ರೈಟ್ ಎಕ್ಸರ್ಸೈಸ್ ಮಾಡೋದು, ಅದು ಕೂಡ ಕರೆಂಟ್ ಮಾರ್ಕೆಟ್ ಅಲ್ಲಿ 1420ಕ್ಕೆ ಟ್ರೇಡ್ ಆಗುವಾಗ ಇದು ಯಾವುದೇ ರೀತಿಯ ಸೆನ್ಸ್ ಅನ್ಸೋದಿಲ್ಲ. ಹಾಗಾಗಿ ಈ ಎಲ್ಲಾ ಆಪ್ಷನ್ಸ್ಗೆ ನಿಮ್ಮ ರೈಟ್ ಎಕ್ಸರ್ಸೈಸ್ ಮಾಡೋದು ಸೆನ್ಸ್ ಅನ್ಸೋದಿಲ್ವೋ ಅದನ್ನ ಔಟ್ ಆಫ್ ದ ಮನಿ ಆಪ್ಷನ್ ಅಂತ ಕರೀತಾರೆ, ಅಥವಾ ಸಿಂಪಲ್ ಆಗಿ OTM ಆಪ್ಷನ್. ಈಗ ನೀವು ಇದೇ ತರದ ಸಿಮಿಲರ್ ಎಕ್ಸರ್ಸೈಸ್ ನ ಪುಟ್ ಆಪ್ಷನ್ಗೆ ಮಾಡಿ. ನೀವು ನೋಡ್ತಾ ಇರೋ ಸ್ಕ್ರೀನ್ ಕೊಟ್ಟಿರೋ ಅಂಡರ್ಲೈನ್ ನ ಎಲ್ಲಾ ಸ್ಟ್ರೈಕ್ ಪ್ರೈಸ್ ನ ಹೊಂದಿದೆ. ಈ ಎಲ್ಲಾ ಡಿಫ್ರೆಂಟ್ ಸ್ಟ್ರೈಕ್ ಪ್ರೈಸ್ ಗಳನ್ನ ಒಂದು ಇನ್ ದ ಮನಿ, ಅಟ್ ದ ಮನಿ, ಹಾಗೆ ಔಟ್ ಆಫ್ ದ ಮನಿ ಆಪ್ಷನ್ಸ್ ಅಂತ ಗ್ರೂಪ್ ಮಾಡಬಹುದು. ನೀವು ಇದನ್ನ ಕಾಲ್ಸ್ ಮತ್ತೆ ಪುಟ್ಸ್ ಗೆ ವಿಜುವಲೈಸ್ ಮಾಡಬಹುದಾಗಿರೋ ಈ ಸ್ಕ್ರೀನ್ ನ ಆಪ್ಷನ್ ಚೈನ್ ಅಂತ ಕರೀತಾರೆ. ನೀವು ಇದೇ ತರದ ಸಿಮಿಲರ್ ಎಕ್ಸರ್ಸೈಸ್ ನ ಪುಟ್ ಆಪ್ಷನ್ ಗೆ ಮಾಡಬಹುದು. ಹಾಗೆ ಯಾವೆಲ್ಲ ಸ್ಟ್ರೈಕ್ ಪ್ರೈಸಸ್ ಔಟ್ ಆಫ್ ದ ಮನಿ, ಅಟ್ ದ ಮನಿ, ಇನ್ ದ ಮನಿ ಇದೆ ಅನ್ನೋದನ್ನ ನೋಡ್ಬೋದು.
ಆಗ ನಿಮ್ಗೆ ರಿಯಲೈಸ್ ಆಗುತ್ತೆ ಪುಟ್ಗೆ ಇರೋ ಅಡ್ಡ ಮನಿನೇ ಕಾಲ್ಗೂ ಕೂಡ ಅಡ್ಡ ಮನಿ ಆಗಿರುತ್ತೆ. ಸೊ ಯಾವುದೇ ಅಂಡರ್ಲೈನ್ಗೆ ಒಂದು ಅಡ್ಡ ಮನಿ ಇರುತ್ತೆ. ಪುಟ್ ಆಪ್ಷನ್ ಅಲ್ಲಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಗಿಂತ ಕಡಿಮೆ ಇರೋ ಎಲ್ಲಾ ಸ್ಟ್ರೈಕ್ ಪ್ರೈಸ್ ಗಳು ಔಟ್ ಆಫ್ ದ ಮನಿ ಆಪ್ಷನ್ಸ್ ಆಗಿರುತ್ತೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಗಿಂತ ಜಾಸ್ತಿ ಇರೋ ಎಲ್ಲಾ ಸ್ಟ್ರೈಕ್ ಪ್ರೈಸ್ ಗಳು ಇನ್ ದ ಮನಿ ಆಪ್ಷನ್ಸ್ ಆಗಿರುತ್ತೆ. ಇದು ಎಕ್ಸಾಕ್ಟ್ಲಿ ಕಾಲ್ ಆಪ್ಷನ್ಸ್ ಗೆ ಆಪೋಸಿಟ್. ಸೊ ನಿಮ್ಗೇನಾದ್ರೂ ಹೇಗೆ ಈ ಇನ್ ದ ಮನಿ, ಔಟ್ ಆಫ್ ದ ಮನಿ, ಅಟ್ ದ ಮನಿ ಐಡೆಂಟಿಫೈ ಮಾಡೋದು ಅಂತ ಕನ್ಫ್ಯೂಸ್ ಆಗ್ತಿದ್ರೆ ಇದಕ್ಕೆ ಒಂದು ಸಿಂಪಲ್ ಟ್ರಿಕ್ ಏನಂದ್ರೆ ಆಪ್ಷನ್ ಚೈನ್ ನ ನೋಡೋದು. ಇದರಲ್ಲಿ ಎಲ್ಲಾ ಇನ್ ದ ಮನಿ ಆಪ್ಷನ್ಸ್ ಲೈಟ್ ಗ್ರೇ ಕಲರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೈಲೈಟ್ ಆಗಿರುತ್ತೆ. ಹಾಗೆ ಎಲ್ಲಾ ಔಟ್ ಆಫ್ ದ ಮನಿ ಆಪ್ಷನ್ಸ್ ಲೈಟ್ ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೈಲೈಟ್ ಆಗಿರುತ್ತೆ. ಸೊ ನಾನು ಯಾವಾಗ್ಲೇ ಆಪ್ಷನ್ ಚೈನ್ ನೋಡಿದ್ರು ಇನ್ಸ್ಟೆಂಟ್ ಆಗಿ ಯಾವ ಆಪ್ಷನ್ಸ್ ಇನ್ ದ ಮನಿ ಇದೆ, ಔಟ್ ಆಫ್ ದ ಮನಿ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ತೀನಿ. ಕೊನೆಯದಾಗಿ ನೀವು ಒಂದನ್ನ ನೋಟಿಸ್ ಮಾಡಿ, ನೀವು ಯಾವಾಗ್ಲೇ ಆಪ್ಷನ್ ಚೈನ್ ನೋಡಿ ಇನ್ ದ ಮನಿ ಆಪ್ಷನ್ಸ್ ನ ಐಡೆಂಟಿಫೈ ಮಾಡಿದಾಗ ನಿಮ್ಗೆ ರಿಯಲೈಸ್ ಆಗುತ್ತೆ ಎಲ್ಲ ಇನ್ ದ ಮನಿ ಆಪ್ಷನ್ಸ್ಗೆ ಔಟ್ ಆಫ್ ದ ಮನಿ ಆಪ್ಷನ್ಸ್ ಅಟ್ ದ ಮನಿ ಆಪ್ಷನ್ಸ್ಗೆ ಕಂಪೇರ್ ಮಾಡಿದ್ರೆ ಯಾವಾಗ್ಲೂ ಹೈಯರ್ ಪ್ರೀಮಿಯಂ ಇರುತ್ತೆ. ಇದು ಕಾಲ್ಸ್ ಮತ್ತೆ ಪುಟ್ಸ್ ಎರಡಕ್ಕೂ ಸೇಮ್. ಇನ್ನೊಂದನ್ನ ನೀವು ಅಬ್ಸರ್ವ್ ಮಾಡಿ, ಯಾವಾಗ್ಲೂ ಲೆವೆಲ್ ಆಫ್ ಆಕ್ಟಿವಿಟಿ ಔಟ್ ಆಫ್ ದ ಮನಿ ಆಪ್ಷನ್ಸ್ ಹಾಗೆ ಇನ್ ದ ಮನಿ ಆಪ್ಷನ್ಸ್ಗೆ ಕಂಪೇರ್ ಮಾಡಿದ್ರೆ ಅಟ್ ದ ಮನಿ ಹತ್ರನೇ ಜಾಸ್ತಿ ಇರುತ್ತೆ. ಈ ವಿಡಿಯೋದ ಕೀ ಟೇಕ್ ಅವೇಸ್ ಇಲ್ಲಿದೆ.